ಜಾಜಕ್ಕೆ ಇದಕ್ಕಿಂತ ಪ್ರಚಾರ ಬೇಕಾ? ಈ ತಿಂಗಳು ನೀವು ಒಂದಲ್ಲ ಎರಡಲ್ಲ ಒಟ್ಟಿಗೆ 12 ಮದುವೆ ಮಾಡಿಸಿದ್ದೀರಾ. ನನ್ನ ಎಗೆನ ಸ್ಥಾನ ಸರಿ 5 ಮದುವೆಗೆ ಸುಸ್ತಾಗಿ ಹೋದ್ಲು. ನಂದು 12 ಮ್ಯಾರೇಜ್. ನಂದು ಒಂದು ಆಗಿದ್ರೆ ನನ್ನ ಮೈಗೂ ಅರಿಶಿನ ತೀರು ಬಿದ್ದಿರೋದು. ಅದು ಹುಡುಗಿ ಸಿಗ್ಬೇಕಲ್ಲ. ನಮ್ಮ ಜಾಜಕ್ಕೆ ಆಗಾಗ ಸಾಮೂಹಿಕ ವಿವಾಹನ ಮಾಡಿಸ್ತಾನೆ ಇರ್ತಾರೆ. ಮದುವೆ ಟೈಮಲ್ಲಿ ಯಾವ್ದಾದ್ರು ಗಂಡು ನಿಗದ್ಕೊಂಡ್ರೆ ಆ ಹುಡುಗಿಗೆ ನೀನೇ ಗಂಡು. ನಿಮ್ಮ ಸಾಧನೆ ಅದ್ಭುತ, ಅಮೋಘ, ಅತಿ ಅದ್ಭುತ. ನಿಮ್ಮ ಸಾಧನೆ ಮುಂದೆ ಬೇರೆಯವ್ರ ಸಾಧನೆ ಜುಜುಬಿ. ಇದೇ ತರ ಸಾಧನೆ ನಾವು ಮಾಡ್ತಾ ಇದ್ರೆ ನಾವು ಒಂದು ಸಾಧನಾ ಸಮಾವೇಶನ ಇಟ್ಕೊಂತೀವಿ. ನಾವು ಸಾಧನೆನ ಮಾಡ್ಬೇಕು ಅನ್ಕೋತಾ ಇದ್ದೀವಿ. ಮಸಾಲೆ ದೋಸೆ ತಿಂದು ಅರಗಿಸ್ಕೊಳ್ಳೋ ಸಾಧನೆ ಅಷ್ಟೇ ತಾನೇ. ಇವತ್ತು ನಾನು ಖುಷಿ ಮೂಡಲಿದೆ. ಹೊಗಳಿದ್ದೆ ಮಸಾಲೆ ದೋಸೆಗೆ 200 ರೂಪಾಯಿ ಸಿಗುತ್ತೆ ಅಂತಂದ್ರೆ ನಾಯಿ ನಳಿಗಳನ್ನು ಹುಲಿ ಸಿಂಹ ಅಂತ ಹೊಗಳ್ಬಿಡ್ತೀನಿ. ನನಗೇನು ಗೊತ್ತಾಗಲ್ಲ. ನೋಸು ಬಾಯಿ ಎಲ್ಲ ಒಂದೇ. ನೀನು ಈ ಮನೆಗೆ ಬಂದು ಎಷ್ಟು ವರ್ಷ ಆಯ್ತು? ಇವಾಗ ಓಲ್ಡ್ ಟಾಪಿಕ್ ಬೇಕಾ? ನಿನ್ನ ಜೊತೆಲೆ ಪಕ್ಕದ ಬೀದಿ ಪಂಕಜನ್ಗೆ ಮದುವೆ ಆಗಿದ್ದು. ಅವ್ರಿಗೆ 5 ಮಕ್ಕಳು. ಈಗ ಬಸುಳಿ ಬೇರೆ. ಒಂದು ಪಿಳ್ಳೆನೂ ಇಲ್ಲ. ನನಗೆ ಮೊಮ್ಮಗು ಎತ್ಕೊಂಡು ಆಟ ಆಡಿಸ್ಬೇಕು ಅನ್ನೋ ಆಸೆ ಇದೆಯಲ್ಲ. ಹಂಗತ್ತೆ ನಿನಗೆ ಆಟ ಆಡಿಸ್ಬೇಕು ಅನ್ನೋ ಆಸೆಗೆ ಜಾಜಿ ಅವರು ಮಗು ಎತ್ಕೊಡಕ್ಕಾಗುತ್ತಾ? ನಿನಗೆ ಅಷ್ಟು ಅರ್ಜೆಂಟ್ ಇದ್ರೆ ನನಗೆ ಒಂದು ಮದುವೆ ಮಾಡಿಸು. ಒಂದಲ್ಲ 2 ಮಕ್ಕಳನ್ನ ಕೊಟ್ಬಿಡ್ತೀನಿ. ಇಷ್ಟು ದಿವಸ ಎಲ್ಲಿಟ್ಟಿದ್ದು ಈ ಡೈಲಾಗು? ನೀನು ಈಗಷ್ಟೇ ಡೈಲಾಗ್ ಹೊಡೆದಲ್ಲಪ್ಪ, ನನಗೂ ಡೈಲಾಗ್ ಹೊಡೆಯೋದಕ್ಕೆ ಒಂದು ಚಾನ್ಸ್ ಸಿಕ್ತು, ಓಡ್ದೆ. ಅದು ಬಿಟ್ಲಾ, ನನ್ಗೆ ಇಂಪಾರ್ಟೆಂಟ್ ಫಂಕ್ಷನ್ ಇದೆ, ನಾನು ಹೋಗ್ಬೇಕು. ನಾವು ಮೊನ್ನೆ ಕಡ್ದು ಕಟ್ಟಾಕುವಂತ ಕೆಲಸ ಏನಿದೆ, ಶಾಲು ಹಾರ ತರೋದಕ್ಕೆ ನಾವು ಬರ್ತೀವಿ. ಕಮ್ ಆನ್, ಲೆಟ್ಸ್ ಗೋ. ಸೊಸೆಯಾಗಿ ಬಂದು ಮನೆ ಜನಗಳನ್ನ ಜವಾನ್ಗಳನ್ನಾಗ ಮಾಡ್ಕೊಂಡ್ಬಿಟ್ರು. ಅರ್ಶನ ಕುಂಕುಮ ತಾಳಿ. ವೆರಿ ಗುಡ್. ಶುಭ ಶಕುನ. ಹೌದಮ್ಮ ನೀವು ಅನ್ಕೊಂಡಿದ್ದೆಲ್ಲ ಆಗುತ್ತೆ. ಓಹೋ, ನಿಜವಾಗ್ಲೂ ಇನ್ಮೇಲೆ ನೀವು ಮುಟ್ಟಿದೆಲ್ಲ ಚಿನ್ನ ಕಣಮ್ಮ. ನಂಗೆ ಎಷ್ಟು ಸಾಕು ನೋಡಿ. ನಾನು ಇಮಿಡಿಯೇಟ್ ಆಗಿ ಭಾಷಣ ಮಾಡಕ್ ಹೋಗ್ಬೇಕು. ಅಯ್ಯೋ ಅಮ್ಮ ಒಂದ್ ನಿಮಿಷ. ನನ್ನ ಹೆಸರು ಸರೋಜಮ್ಮ ಅಂತ. ನನ್ನ ಮಗಳು ಮಾಲ್ತಿಗೆ ಮದ್ವೆ ಮಾಡ್ಬೇಕಮ್ಮ. ನನ್ನ ಗಂಡ ಎಲ್ಲ ಹೊಂಟೋದಮ್ಮ. ಅದಕ್ಕೆ ತಾವು ದಯವಿಟ್ಟು ಒಂದು 10,000 ರೂಪಾಯಿ ನನ್ನ ತಟ್ಟೆಗೆ ಹಾಕಿದ್ರೆ ತುಂಬಾ ಉಪಕಾರ ಆಗತ್ತಮ್ಮ. 10,000 ರೂಪಾಯಿ ಹಾಕ್ಬೇಕಾ? ಕೇಳೋದಕ್ಕೊಂದು ಮರ್ಯಾದೆ ಬೇಡವಾ ನಿನಗೆ? ಇಷ್ಟಕ್ಕೂ ನಾನು ಯಾಕೆ ನಿನ್ ಮಗಳು ಮದ್ವೆ ಮಾಡಿಸ್ಬೇಕು? ಹಂಗಲ್ಲಮ್ಮ, ಬಡ ಹೆಣ್ಮಕ್ಳಿಗೆಲ್ಲ ಮದುವೆ ಮಾಡಿಸ್ತೀರಾ ಅಂತ ಗೊತ್ತಾಯ್ತು, ಅದಕ್ಕೆ ಬಂದೆ. ನನ್ನ ಗಂಡ ಬೇರೆ ಬಿಟ್ಟುಂಟಾಗವನಲ್ಲ, ನಂಗೆ ಇನ್ಯಾರು ದಿಕ್ಕು? ನನ್ನ ಮಗಳನ್ನ ಕರ್ಕೊಬತ್ತೀನಿ, ಅವಳೊಂದ್ಸರಿ ನೋಡಿ ಆಮೇಲೆ ತೀರ್ಮಾನ ತಗೊಳ್ಳಿ. ಅಯ್ಯೋ, ನಿನ್ ಗಂಡ ಓಡ್ ಹೋದ್ರೆ ನಾನೇನ್ ಮಾಡಕ್ಕಾಗುತ್ತೆ? ಅವನ್ನ ಹುಡುಕಿ ಕರ್ಕೊಂಡ್ ಬಂದು ಮದ್ವೆ ಜವಾಬ್ದಾರಿನ ಅವನ್ಗೆ ವಹಿಸು. ಸಿಕ್ತವ್ರಿಗೆಲ್ಲ ಮದ್ವೆ ಮಾಡ್ಸಕ್ಕಲ್ಲ ನಾನು ಇರೋದು. ಮದ್ವೆ ಮಾಡಿಸ್ತೀನಿ ಅಂತ ಗೊತ್ತಾದ್ರೆ ಸಾಕು, ಇಂಥವ್ರೆಲ್ಲ ತಟ್ಟೆ ಹಿಡ್ಕೊಂಡು ಬಂದ್ಬಿಡ್ತಾರೆ. ನೀವು ಆ ತಟ್ಟೆಗೆ 100 ರೂಪಾಯಿ ಹಾಕಿರೋದೇ ಜಾಸ್ತಿ. ನಡೀರಿ ಜಾಜಿ ಅವರೇ. ಅಲ್ಲ, ಸಾವಲನ್ನ 2 ಸಾವಲನ್ನ ಕೊಟ್ಟಿದ್ದಿದ್ಲೆ ಇವಳು ಗಂಟೇನ್ ಹೋಗ್ತಿತ್ತು ಅಂತೀನಿ. ಅವ್ರಿಗೆಲ್ಲ ಮದುವೆ ಮಾಡುವರು ಅಂದ್ರೆ ಇಷ್ಟೊಂದು ತಿರಸ್ಕಾರನ? ನಾನು ದುಡ್ಡು ಕೊಟ್ಟು ಬರ್ತೀನಿ. ಬೇಡ ಸುಮ್ನಿಲು, ಇದಕ್ಕೆ ಬೇರೆನೆ ಪ್ಲಾನ್ ಮಾಡ್ತೀನಿ. ಜಾಜಕ್ಕೆ ನಮ್ಮ ಯಜಮಾನ್ರು ಪದ್ದು ಎಲ್ಲಿ? ನನ್ ಭಾಷಣ ಮಾಡಕ್ಕೆ ಅಂತ ಸ್ಟೇಜ್ ಮೇಲೆ ಹತ್ತಿದ ತಕ್ಷಣ ಅವರಿಬ್ರು ಎಸ್ಕೇಪು. ಹೋಗ್ಲಿ ಬಿಡಿ, ನಿಮ್ಗೊಂದು ಗುಡ್ ನ್ಯೂಸ್ ಇದೆ. ಏನದು? ಅಮ್ಮ ನಿಮ್ಗೆ 3 ಡೇಟ್ ಕೊಟ್ಟಿದ್ದಾರೆ ಯಾರ ಜೊತೆ ಭಾಷಣ ಮಾಡೋದಕ್ಕೆ. ಪಲ್ಲು ಅರುಕೆಡೆ ಕಿಡ್ಡಿಂಗು ಇಲ್ಲ ಬಡ್ಡಿಂಗು ಇಲ್ಲ. ಒಂದ್ ಸ್ವಲ್ಪ ಕೇಳಿ. ನೀನೇ ಹೇಳು. ಹೌದಮ್ಮ, ಇನ್ನು ಮೇಲೆ ಪ್ರತಿ ಭಾನುವಾರ ನೀನು ಭಾಷಣ ಮಾಡ್ಕೊಂಡೇ ಇದ್ದು ಬಿಡು. ಅತ್ತೆ, ನಾನ್ ನಿಮ್ಮನ್ನ ನಿಜವಾಗ್ಲೂ ಟಾರ್ಚರ್ ಕೊಡ್ತಾರಲ್ಲ ಅಂತ ಅತ್ತೆ ಅಂತ ಅನ್ಕೊಂಡ್ಬಿಟ್ಟಿದ್ದೆ. ನೀವ್ ಅಮ್ಮಂಗಿಂತ ಸಾಫ್ಟ್. ನೀವ್ ನನ್ ಬಗ್ಗೆ ಇಷ್ಟೊಂದು ಆಸಕ್ತಿ ತೋರಿಸ್ತಾ ಇರೋದನ್ನ ನೋಡ್ತಾ ಇದ್ರೆ ನನಗೆ ಆಶ್ಚರ್ಯದಿಂದ ಸತ್ತು ಹೋಗ್ಬೇಕು ಅನ್ಸ್ತಾ ಇದೆ. ಅತ್ತೆ, ಅತ್ತೆ ಬ್ಲೆಸ್ ಮೀ. ಈಗಲೂ ಒಂದೇ ಬೆಳಲ್ಲ ಅತ್ತೆ, ನನ್ ಸ್ಟೈಲ್ ನಿಮ್ಗೆ ಗೊತ್ತಿದೆ ಅಲ್ವಾ? ಬನ್ನಿ 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 ಅನ್ಕೊಳ್ಳಿ. ಇನ್ಮೇಲೆ ನೀನು ಭಾಷಣ ಮಾಡ್ಕೊಂಡು ಸಮಾಜ ಸೇವೆ ಮಾಡ್ಕೊಂಡು ಫುಟ್ಪಾತ್ ಮೇಲೆ ಬಿದ್ದಿರು. ಥ್ಯಾಂಕ್ ಯು ವೆರಿ ಮಚ್. ನಿನ್ ಗಂಡನ ಬಗ್ಗೆ ಕಿಂಚಿತ್ತೂ ಯೋಚನೆ ಮಾಡಬೇಡ. ಥ್ಯಾಂಕ್ ಯು ಅತ್ತೆ. ಅತ್ತೆ, ನಾನು ಕರ್ನಾಟಕದ ಮೊದಲ ಮಹಿಳಾ ಮುಖ್ಯಮಂತ್ರಿ ಆದ್ಮೇಲೆ ನಿಮ್ ಮಗನ ಅಂದ್ರೆ ನನ್ನ ಹಬಿನ ಹನಿಮೂನ್ ಕರ್ಕೊಂಡು ಹೋಗ್ತೀನಿ. ನೀನು ಮಿನಿಸ್ಟರ್ ಆದ್ಮೇಲೆ ನಿನಗೆ ಪುಲ್ಸೊತ್ ಎಲ್ಲಿರುತ್ತಮ್ಮ? ಆ ಟೂಲು ಈ ಟೂಲು ಅಂತ ಸುತ್ತಾಡ್ತಾನೆ ಇರ್ಬೇಕಲ್ವಾ? ಕೆಲಸ ತಾನೇ ನಿನಗೆ ಇಷ್ಟವಾದದ್ದು. ಏನ್ ಹೇಳ್ತಾ ಇದ್ದೀರಾ ಅಂತ ನನಗೆ ಅರ್ಥ ಆಗ್ತಿಲ್ಲ. ಹೋಗ್ಲಿ ಬಿಡಮ್ಮ,
ನೀನು ಭಾಷಣ ಮಾಡ್ಕೊಂಡೇ ಇದ್ದು ಬಿಡು. ಏನಂತ ಭಾಷಣ ಮಾಡ್ಬೇಕು? ಲೇ ಮಗನೇ ಬಾರ ಇಲ್ಲಿ. ಮಾತೋಶ್ರೀ ರಂಗಮ್ಮನವ್ರೆ, ಇದನ್ನ ಓದ್ಲೇಬೇಕೆ? ನೀನು ಓದ್ತೀಯೋ ಇಲ್ಲ ನಾನು ಓದಲು? ಓದು. ನನ್ನ ಹೆಸರು ಜಾಜಿ ಚಂಬಲ್ದಿನಿ. ಅತ್ಯಂತ ಸುಂದರಿಯಾದ ನಾನು. ನನ್ನ ಗಂಡನ ಪಾಲಿಗೆ ಗಾಜಿನ ಜಾಡಿಲಿ ಇಟ್ಟಿರು ಸೋನ ಪಪ್ಪುಡಿ. ಪಪ್ಪುಡಿ ನನ್ನ ಹಾಬಿ ಚಪ್ಪುಡಿ. ಮಗನೇ ಶಬಾಷ್. ಮುಂದುವರೆಸ. ನಾನು ಪಾಂಡುರಂಗ ಗಂಡುಗಲಿನ ಮದುವೆಯಾಗಿ 5 ವರ್ಷ ಆಯಿತು. ಇವತ್ತಿನವರೆಗೂ ಸಂಸಾರ ಮಾಡೋದಕ್ಕೆ ಹೊಸತೆ ಇಲ್ಲ. ಆದ್ದರಿಂದ ನಿಮ್ಮಲ್ಲೇ ಯಾವುದಾದರೂ ಹುಡುಗಿ ಇದ್ರೆ ಮುಂದೆ ಬನ್ನಿ. ನಾನೇ ಮುಂದೆ ನಿಂತು ನನ್ನ ಹಬ್ಬಿಗೆ 2ನೇ ಮದುವೆ ಮಾಡಿಸ್ತೀನಿ. ಹವಿ ಡೋಂಟ್ ಆಫ್ ರಬೇಶ್. ನಾನು ಇನ್ನೂ ಬದುಕೇ ಇದ್ದೀನಿ. ಇನ್ನು ಯಾಕೆ ಸತ್ತಿಲ್ಲ ಅಂತ ಯೋಚನೆ ಮಾಡ್ತಿದ್ದೀನಮ್ಮ. ನಾನು ಈ ರೀತಿ ಭಾಷಣ ಮಾಡಕ್ಕಾಗತ್ತಾ? ನಮ್ಮ ಮನೆಗೆ ಇನ್ನೊಂದು ಹೆಣ್ಣು ಬೇಕು ಅಂತ? ನಂದೇನು ತಪ್ಪಿಲ್ಲ. ನಮ್ಮ ಮಾತೋಶ್ರೀ ರಂಗಮ್ಮನವರು ಬರ್ಕೊಟ್ರು, ನಾನು ಹೇಳಿದೆ ಅಷ್ಟೇ. ನೀನು ಒಪ್ಪು ಬಿಡು. ಒಂದು ಹೆಣ್ಣನ್ನ ಕಲ್ಕೊಂಡು ಬಲ್ತೀನಿ, ಚಪ್ಪಲ ಹಾಕಿಸ್ತೀನಿ, ಗಟ್ಟಿ ಮೇಲೆ ಕುಟ್ಟಿಸ್ತೀನಿ, ತಾಳಿ ಕಟ್ಟಿಸ್ತೀನಿ. ಇಂಥ ಬೆದರಿಕೆಗೆಲ್ಲ ಹೆದರೋಳಲ್ಲ ನಾನು. ನನ್ನ ಹಬಿ ಬುದ್ಧಿ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು. ಅವ್ರು ಯಾವತ್ತೂ ನನ್ನ ಕೈ ತಪ್ಪು ಹೋಗಲ್ಲ. ಬಲ್ಲು ಇದನ್ನೆಲ್ಲ ತಗೊಂಡ್ ಬಾರ. ಮಾತೋಶ್ರೀ ರಂಗಮ್ಮನವ್ರೆ, ನನ್ನ ಹೆಂಡ್ರು ಯಾರ ಮಾತನ್ನು ಕೇಳಲ್ಲ ಅಂತ ಹೇಳಿದೆ. ನನ್ನ ಮಾತನ್ನೇ ಕೇಳಲ್ಲ ಅಲ್ಲ ನೀವು? ನಾನು ನಿಮ್ಮ ಅಮ್ಮ ಕಣೋ. ಅವಳಿಗೆ ಇಷ್ಟು ಕೊಬ್ಬಿರ್ಬೇಕಾದ್ರೆ ಇನ್ನು ನನಗೆ ಎಷ್ಟು ಇರ್ಬೇಕು? ಅವತ್ತು ತಟ್ಟೆ ಹಿಡ್ಕೊಂಡು ಬಂದಿದ್ಲಲ್ಲ, ಆ ಸರೋಜಮ್ಮನ್ನ ಕಲಿಸ್ತೀನಿ, ಇವಳಿಗೆ ಸರಿಯಾಗಿ ಬುದ್ಧಿ ಕಲಿಸ್ತೀನಿ. ಕೂತ್ಕೊಳ್ಳಿ. ಅಯ್ಯೋ ಏನ್ರಮ್ಮ ಇದು? ಮನೆ ಒಳಗೆ ಬರೋಕೆ ಭಯ ಆಗ್ತಾ ಇತ್ತು ಅಂತ ನೋಡಿದ್ರೆ ನೀವು ಇಲ್ಲಿ ಕರ್ಕೊಂಬಂದು ಕೂರಿಸ್ತಾ ಇದ್ದೀರಲ್ಲ. ಮನೆ ಒಳಗಿರೋ ನಾವೇನು ಹುಲಿನ ಸಿಂಹನ? ನಿಮ್ಮ ಹಾಗೆ ನಾವು ಮನುಷ್ಯರು. ಕೂತ್ಕೊಳ್ಳಿ. ಅಯ್ಯಯ್ಯೋ. ನಾನು ಹೇಳ್ತಾ ಇದ್ದೀನಲ್ಲ, ಕೂತ್ಕೊಳ್ಳಿ. ಅಮ್ಮ, ನಾವು ತುಂಬಾ ಬಡವರು. ಬಡವರಾಗಿ ಹುಟ್ಟಿದ್ದು ನಿಮ್ಮ ತಪ್ಪಲ್ಲ. ನಿಮ್ಮ ಹತ್ರ ದುಡ್ಡಿದೆ, ನಿಮ್ಮ ಹತ್ರ ದುಡ್ಡಿಲ್ಲ. ಹಾಗಂತ ಬೆಳೆದ ಮಗಳಿಗೆ ಮದುವೆ ಮಾಡದೇ ಇರೋಕ್ಕಾಗುತ್ತಾ? ಅದಕ್ಕೆ ನಾವು ಸಹಾಯ ಮಾಡದೇ ಇರೋಕ್ಕಾಗುತ್ತಾ? ಅಯ್ಯೋ ಅಮ್ಮ, ನಮ್ಮಂತ ಬಡವ್ರ ಮನೆ ಹೆಣ್ಮಕ್ಳು ಯಾರಮ್ಮ ಮದುವೆ ಆಗ್ತಾರೆ? ನಾವು ಬೆಳೆದ ನಮಗ್ ತಿನ್ನಕ್ಕೆ ಸಾಲಲ್ಲ, ಇನ್ ಮಗಳ ಮದುವೆ ಎಲ್ಲಿಂದ ಮಾಡೋದು? ಇಲ್ಲಿ ಬರ್ತೀನಿ. ಅಮ್ಮ, ನನಗೆ ಯಾಕೋ ಎಲ್ಲ ಅಯೋಮಯ ಅನಿಸ್ತಿದೆ. ಕನಸೋ ನನ್ಸೋ ಒಂದು ಗೊತ್ತಾಗ್ತಿಲ್ಲ. ಇವ್ರು ಎಷ್ಟು ಒಳ್ಳೆಯವರು. ಇದನ್ನೆಲ್ಲ ತಿಂದು ಎಷ್ಟೋ ವರ್ಷಗಳಾಗಿತ್ತು. ಅಂದಾಗೆ ನಿಮ್ಮ ಮಗಳ ಹೆಸರೇನು? ಮಾಲತಿ. ಮಾಲತಿ ತುಂಬಾ ಮುದ್ದಾಗಿದ್ದಾಳೆ. ಅವಳಿಗೆ ಯಾಕೆ ಈ ಮನೆ ಸೊಸೆ ಆಗಬಾರದು? ಏನ್ ಹೇಳ್ತಿದ್ದೀರಮ್ಮ? ನನ್ನ ಮನಸ್ಸಿನಲ್ಲಿ ಇರೋದನ್ನ ಹೇಳ್ತಾ ಇದ್ದೀನಿ. ನನಗೂ ಅನುಕೂಲ ಆಗುತ್ತೆ, ನಿಮಗೂ ಅನುಕೂಲ ಆಗುತ್ತೆ. ವಿಟ್ಲ, ನಾನು ರಂಗತ್ತೆನ ಏನು ಅನ್ಕೊಂಡಿದ್ದೆ ಕಣೋ. ನೋಡು, ನನಗೋಸ್ಕರ ಹುಡುಗಿನ ಸೆಟ್ ಮಾಡ್ತಾ ಇದ್ದಾರೆ. ನಿಮ್ ಮಗಳನ್ನ ಈ ಮನೆ ಸೊಸೆ ಮಾಡ್ಕೋಬೇಕು ಅಂತಿದ್ದೀನಿ. ಅವಳ ಕಾಲಿಟ್ಟ ಮೇಲಾದ್ರೂ ಈ ಮನೆ ಉದ್ಧಾರ ಆಗುತ್ತೋ ಏನೋ ನೋಡೋಣ. ಏನಂತೀನಿ? ಅದು ಅಮ್ಮ, ನಾನು ನನ್ನ ಮಗಳು ಸ್ವಲ್ಪ ಮಾತಾಡ್ಕೊಂಡು ಹೇಳ್ತೀವಿ. ಅಯ್ಯೋ, ಇದ್ರಲ್ಲಿ ಮಾತಾಡೋದೇನಿದೆ? ನಾನು ಹೇಳಿದ್ದಕ್ಕೆಲ್ಲ ಸುಮ್ಮನೆ ಹ್ಞೂ ಅನ್ಬೇಕು. ಇಲ್ಲಾಂದ್ರೆ ಮಕ್ಕ ಮಾಡ್ತೀನಿ. ಆಮೇಲೆ ಕರ್ಕೊಂಡು ಹೋಗಿ ಬಟ್ಟೆಗಳು ತಗೊಡ್ತೀನಿ. ರಂಗತ್ತೆ, ನೀನೆಷ್ಟು ಒಳ್ಳೆವಳು. ಹುಡುಗಿ ಮದ್ವೆನಾ? ಹೂ ಕಡು, ಈ ಮನೆ ಸೊಸೆ ಆಗ್ತಾಳೆ. ಇನ್ನು ಎಷ್ಟು ದಿನ ಅಂತ ಕಾಯಕ್ಕಾಗುತ್ತೆ? ನೀನೇ ಹೇಳು. ಈ ಮಾತು ಕೇಳಿ ನನಗೆ ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇದೆ. ಈ ಖುಷಿ ಎಲ್ಲರಿಗೂ ಇಲ್ಬೇಕಪ್ಪ. ನೋಡ ವಿಟ್ಲ, ಇನ್ಮೇಲಿಂದ ನಾವು ರಂಗತ್ತೆನ ಚೆನ್ನಾಗಿ ನೋಡ್ಕೋಬೇಕು. ಅತ್ತೆಯವರು ಅಡ್ಡಗೋಡೆ ಮೇಲೆ ದೀಪಟ್ಟಂಗೆ ಮಾತಾಡ್ತಾ ಇದ್ರು. ಮದುವೆ ಅನ್ನೋದನ್ನ ಮೊದಲು ಕನ್ಫರ್ಮ್ ಮಾಡ್ಕೋಬೇಕು. ಅವರು ಬಟ್ಟೆ ತಗೊಳಕ್ಕೆ ಅಂತ ಹೋಗ್ತಿದ್ರಲ್ಲ, ನಾವು ಅವ್ರನ್ನ ಫಾಲೋ ಮಾಡೋದ, ನಮಗೆ ಗೊತ್ತಾಗುತ್ತೆ. ಸರೋಜಮ್ಮ ಅವ್ರೆ, ನಿಮ್ಗೋಸ್ಕರನೇ ಕಾಯ್ತಾ ಇದ್ದೆ. ನಿಮ್ಗೆ ಯಾವ ತರ ಬಟ್ಟೆ ಬೇಕು, ನಿಮ್ ಮಗಳಿಗೆ ಯಾವ ತರ ಬಟ್ಟೆ ಬೇಕು ಅಂತ ಹೇಳಿ. ಮದುವೆ ಅಂದ್ರೆ ಎಲ್ರಿಗೂ ಖುಷಿ ಅಲ್ವಾ? ನೋಡು ನೋಡು, ನಮ್ಮ ಮನೆ ಸೊಸೆ ಆಗೋ ಹುಡುಗಿನ. ಇಂಥ ಸೊಸೆ ನಮ್ಮ ಮನೇಲಿದ್ರೆ ಮನೆ ಲಕ 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 ಅಂತ ಹೊಳೆಯುತ್ತೆ. ಹೇಗಿದ್ದೀನಿ ಅಂತ ಹೇಳಲೇ ಇಲ್ಲ. ಗೌರಿ ತರ ಇದೆಯಾ? ಅಲ್ಲ, ಇಲ್ಲೇ ಹೇಳ್ಬೇಕಾ? ಬನ್ನಿ ಪಯಲ್ಲ.
ಈ ವಿಷಯನ ಅವ್ರಿಗೆ ತಿಳಿಸ್ಲೇಬೇಕು. ಜಾಜಿ ಅವ್ರೆ, ನಾನು ಪದ್ದು ಮಾತಾಡ್ತಿರೋದು. ನಿಮಗೊಂದು ಸಂತಸದ ವಿಷಯನ ಹೇಳಬೇಕು. ವಾಟ್ಸ್ ದ ಮ್ಯಾಟರ್? ಜಾಜಿ ಅವ್ರೆ, ಅವತ್ತು ನಮ್ಮ ಮನೆಗೆ ಸರೋಜಮ್ಮ ಅಂತ ಒಬ್ರು ಬಂದಿದ್ರಲ್ಲ, ನನ್ನ ಮಗಳು ಮಾಲ್ತಿ ಮದುವೆಗೆ 10,000 ರೂಪಾಯಿ ಕೊಡಿ ಅಂತ ನಿಮ್ಮ ಹತ್ರ ಕೇಳಿದಕ್ಕೆ ನೀವು ಅವ್ರನ್ನ ಬೈದ್ಬಿಟ್ಟು ಕಳಿಸ್ಬಿಟ್ಟಿದ್ರಲ್ಲ. ಅವ್ರ ಮಗಳೇ ಆ ಮಾಲ್ತಿ ಎಷ್ಟು ಲಕ್ಷಣವಾಗಿದಲ್ಲ ಗೊತ್ತಾ? ಅವಳನ್ನ ನನಗೆ ಕೊಟ್ಟು ಮದುವೆ ಮಾಡೋದಿಕ್ಕೆ ರಂಗತ್ತೆ ಮಾತುಕತೆ ನಡೆಸ್ತಾ ಇದ್ದಾರೆ. ಹೌದಾ? ಅವ್ರ ಜೊತೆ ಇನ್ನೂ ಯಾರಿದ್ದಾರೆ? ಇದ್ದಾರೆ. ಅವ್ರಿಗೆಲ್ಲ ಮದುವೆಗೆ ಬಟ್ಟೆ ಕೊಡ್ಸಕ್ ಕರ್ಕೊಂಡು ಹೋಗ್ತಾ ಇದ್ದಾನೆ. ಜೊತೆಗೆ ಮದುವೆ ವ್ಯವಸ್ಥೆನೂ ಅವನೇ ಮಾಡ್ತಾರಂತೆ. ನನ್ನ ಹಬ್ಬಿ ಬೇರೆಯವ್ರ ಮದ್ವೆಗೆ ಬಟ್ಟೆ ತೆಗೆಸ್ಕೊಡ್ತಾರ? ನನ್ಗನ್ಸುತ್ತೆ ಇದ್ರಲ್ಲಿ ಏನೋ ಕ್ಯಾಚ್ ಇದೆ. ಅವ್ರೆ, ಮದುವೆ ನನಗೇನೆ, ಅದಕ್ಕೆ ಈ ಕ್ಯಾಚ್. ನೋ, ನಾನು ಇದನ್ನ ನಂಬಲ್ಲ. ಹಾಗೇನಾದ್ರೂ ಇದ್ದಿದ್ರೆ ಈ ವಿಷಯನ ಅವ್ರ ಮನೇಲಿ ಹೇಳ್ಬೋದಿತ್ತಲ್ಲ, ಅವ್ರನ್ನ ಇಂಟ್ರೊಡ್ಯೂಸ್ ಮಾಡಿಸ್ಬೋದಿತ್ತಲ್ಲ. ಯಾಕೆ ಮಾಡ್ಸಿಲ್ಲ? ಅಂದ್ಮೇಲೆ ಇದು ತುಂಬಾ ಸೂಕ್ಷ್ಮವಾದ ವಿಷಯ ಅನ್ಸುತ್ತೆ. ಅವ್ರನ್ನ ಫಾಲೋ ಮಾಡಿ ವಿಷಯ ಏನು ಅಂತ ಗೊತ್ತಾಗತ್ತೆ. ಏನಂತ? ಬಡೆ ಬಟ್ಟೆ ಕೊಡ್ಸಿದ್ದಾಯ್ತು, ಇನ್ನು ಒಂದ್ ಜೊತೆ ಬಳೆ ಒಂದ್ ಜೊತೆ ಓಲೆ ಕೊಡ್ಸ್ಬೇಕು. ಅದನ್ನ ನಾಳೆ ಕೊಡ್ಸ್ತೀನಿ. ಆಯ್ತಪ್ಪ. ಲೇ ಮಗನೇ, ನೀನು ಈ ಮಾಲ್ತಿನ ಮದುವೆ ಆಗೋ ವಿಷಯ ಏನಾದ್ರೂ ಜಾಜಿಗೆ ಗೊತ್ತಾದ್ರೆ ಆಶ್ಚರ್ಯದಿಂದ ಸತ್ತೋಗ್ಬಿಡ್ತಾಳೆ. ಆಗಿರಬೇಕು, ಒಂದು ಮಗು ಆಗೋವರೆಗೂ ಯಾರಿಗೂ ಗೊತ್ತಾಗ್ಬಾರ್ದು. ಆಮೇಲೆ ನೋಡ್ಕೊಳ್ಳೋಣ. ಅವ್ರ ಬಟ್ಟೆ ತಗೊಳ್ಳೋವರೆಗೂ ನೀವೇನ್ರ ಮಾಡ್ತಾ ಇದ್ರಿ? ಅದು ಮದುವೆ ಬಟ್ಟೆ ಅಲ್ವಾ, ನಮಗೂ ಜೊತೆಗೆ ತಗೋತಾರೆ ಅಂತ ಸುಮ್ಮನಿದ್ವಿ. ನಿಜವಾದ ವಿಷಯ ಏನು ಅಂತ ಆಮೇಲೆ ಗೊತ್ತಾಯ್ತು. ಅಲ್ಲಿಂದ ಪತ್ತು ಎಳ್ಕೊಂಡ್ ಬರೋಷ್ಟೊತ್ತಿಗೆ ನನಗಂತೂ ಸಾಕಾಗೋಯ್ತು. ಒಂದ ಎರಡ? ಹಬಿ ಕಮ್ ಗುಬ್ಬೆ, ಯಾವ್ದೋ ಹುಡುಗಿಗೆ ಬಟ್ಟೆ ಕೊಡ್ಸಿದ್ರಂತೆ. ಯಾವ ಹುಡುಗಿಗೆ? ಈ ನೀನಾಸಂ ಡ್ರಾಮಾ ಎಲ್ಲ ನನ್ನ ಹತ್ರ ಆಡಕ್ ಹೋಗ್ಬೇಡಿ. ಪರ್ಚೇಸಿಂಗ್ಗೆ ನೀವು ನಿಮ್ಮಮ್ಮ ಇಬ್ರು ಹೋಗಿದ್ರಂತೆ. ನನಗೆ ಗೊತ್ತಿಲ್ಲಪ್ಪ, ನೀವು ಕೇಳಿ. ಏನು ಇಷ್ಟು ಹಸಿ ಸುಳ್ಳು ಹೇಳ್ತೀರಾ? ಅತ್ತೆ, ಭಾಷಣ ಮುಗಿತಮ್ಮ. ಇನ್ನು 3 ಕಡೆ ಭಾಷಣ ಇದೆ, ಹೋಗ್ತೀಯಾ? ರಮೇಶ್, ಸರೋಜಮ್ಮನ್ ಮಗಳನ್ನ ಕರ್ಕೊಂಡು ಹೋಗಿ ಮದ್ವೆ ಬಟ್ಟೆ ಕೊಡ್ಸಿದ್ರಂತೆ, ನಿಜನಾ? ನಿನಗೆ ದಿನ ಭಾಷಣ ಮಾಡ್ಬೇಕು, ಹಾಲ ಹಾಕಿಸ್ಕೋಬೇಕು, ಚಪ್ಪಾಳೆ ತಟ್ಟಿಸ್ಕೋಬೇಕು. ಅದಕ್ಕೆ ಸಂಸಾರ ಮಾಡೋದು ಪುರುಸೊತ್ತೇ ಇಲ್ವಲ್ಲಮ್ಮ. ಭಿಕ್ಷೆ ಬಿಡು ಸರೋಜಮ್ಮನ್ ಮಗಳನ್ನ ಹಬಿ ಕೊಟ್ಟು ಮದ್ವೆ ಮಾಡಕ್ಕಾಗತ್ತಾ? ಕರೆಕ್ಟಾಗಿ ಹೇಳ್ದೆ. ಬೀದಿಲಿ ಭಿಕ್ಷೆ ಬೇಡದ್ಲೇನಮ್ಮ, ಅವರು ತುಂಬಾ ಒಳ್ಳೆಯವರು. ವೈ ಕಾಂಟ್ ಯು ಅಂಡರ್ಸ್ಟ್ಯಾಂಡ್? ಅವ್ರ ಸ್ಟೇಟಸ್ ಏನು, ನಮ್ ಸ್ಟೇಟಸ್ ಏನು? ನಮಗಿಂತ 100 ಪಟ್ಟು ಮೇಲು. ಮನೆ ತುಂಬಿಸ್ಕೊಂಡಿದ್ದು ಬಿಳಿ ಆನೆನ ಮನೆ ತುಂಬಿಸ್ಕೊಂಡಂಗಾಯ್ತು. ವಾಟ್ ಮಾಡಿರ್ ಗುಬ್ಬಿ? ಹಬಿ, ಆ ಸರೋಜಮ್ಮ ಯಾರು? ಆಕ್ಚುಯಲ್ ಬೆಗ್ಗರ್ ಕಾಲೋನಿ ಇರ್ಬೇಕಾದವಳು. ಅವಳ ಮಗಳು ಈ ಗಲಿಗಲಿ ಗುಲಿ ಅಲ್ಲ ರೀ, ಗಂಡು ಗುಲಿ. ಆ ವಂಶದ ಸೊಸೆ ಆಗೋದು ಅಂದ್ರೆ ಏನು? ಮ್ಯಾನರ್ಸ್ ಬೇಡ, ಡಿಗ್ನಿಟಿ ಬೇಡ, ಡೀಸೆನ್ಸಿ ಬೇಡ, ಡೆಕೋರಂ ಬೇಡ, ಒಂದು ಅಂತಸ್ತು ಬೇಡ. ಬಾಬಾ ಕೂತ್ಕೊಳ. ಮಾತೋಷ ರಂಗಮ್ಮ, ಎಷ್ಟು ಅಂತ ತಿನ್ಸ್ತೀರಾ? ತಿಂದು ವಾಂತಿ ಬಂದಂಗ ಆಗ್ತಿದೆ. ಈ ಮನೆಗೆ ಬರೋ ಸೊಸೆ ಬಾಯಿಂದ ಮಾತು ಬರಬೇಕು. ನಿನ್ನ ಬಾಯಿಂದ ವಾಂತಿ ಗೀತಿ ಅಂತಂದ್ರೆ ಮಕ್ಕ ಹೊಡೆದು ಬಿಡ್ತೀನಿ. ನೋಡಮ್ಮ, ನನ್ನ ಮಗನ್ಗೆ 2ನೇ ಮದುವೆ ಅಂತ ಹೇಳಿದ್ಮೇಲೆ ಯಾರಮ್ಮ ಹೆಣ್ಣು ಕೊಡ್ತಾಳೆ? ಅದಕ್ಕೆ ಬಡವ್ರ ಮನೆಯಿಂದ ತಾನೇ ತರಬೇಕು. ಆದ್ರೆ ನನ್ ಬದುಕಿ ಮಗಳದ್ದು ಹೇಗಾಗತ್ತೆ? ಸರೋಜಮ್ಮನಿಗೆ ಹೇಳಿದ್ದೀನಿ, ಅವಳು ಓಕೆ ಅಂದಿದ್ದಾಳೆ, ಮಗಳು ಎಸ್ ಅಂದಿದ್ದಾಳೆ. ಅವಳು ಇಷ್ಟಂದ್ರೆ ಆಗ್ಬಿಡುತ್ತಾ? ನಾನು ನಿಮ್ ಮಗನ ಆಫಿಷಿಯಲ್ ವೈಫ್, ಮನೆ ಬಿಗ್ ಸೊಸೆ. ನಾನು ಪರ್ಮಿಷನ್ ಇಲ್ಲದೆ ಏನಾದ್ರೂ ಮದ್ವೆ ಮಾಡಿದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ. ನೀನೇನಮ್ಮ ಪೊಲೀಸ್ ಕಂಪ್ಲೇಂಟ್ ಕೊಡೋದು? ಮದುವೆ ಆಗಿ 5 ವರ್ಷ ಆದ್ರೂ ಇವತ್ತಿನವರೆಗೂ ಹನಿಮೂನ್ ಇಲ್ಲ ಅಂತ ನಾನೇ ಒಂದು ಕಂಪ್ಲೇಂಟ್ ಕೊಡ್ತೀನಿ. ಮೇಡಮ್, ಮದುವೆ ಆಗಿ ಎಷ್ಟು ವರ್ಷ ಆಯ್ತು? 5.5 years. ಹನಿಮೂನ್ ಗೆಲ್ಲೋಗಿದ್ರಿ? ಅದು ಹನಿಮೂನ್ ಆಗಿಲ್ಲ. ರೀಸನ್ ಏನಪ್ಪಾ ಅಂದ್ರೆ ರೀಸನ್ ಬೇಕಾಗಿಲ್ಲ. ಹನಿಮೂನ್ ಆಗಿಲ್ಲ ಅಂದ್ಮೇಲೆ ಮದುವೆ ಯಾಕ್ರಿ ಮಾಡ್ಕೊಂಡ್ರಿ? ಯು ಸಿ ಇನ್ಸ್ಪೆಕ್ಟರ್, ಐ ಆಮ್ ಜಾತಿ ಚಂಬಲ್ದಿನಿ. ನಿಂಗೆ ಗೊತ್ತು ಎಂಡಿಗೆ ಹೇಳಮ್ಮ. ನಾನು ಕರ್ನಾಟಕದ ಮೊಟ್ಟ ಮೊದಲ ಮಹಿಳಾ ಮುಖ್ಯಮಂತ್ರಿ ಆದ್ಮೇಲೆ ಫ್ಯಾಮಿಲಿ ವೇಲ್ ಬರೋಣ ಅಂತ ಅನ್ಕೊಂಡಿದ್ದೀನಿ. ಆಯ್ತು. ಆಕ್ಚುಲಿ ನಾನು ಬದುಕಿರುವಾಗಲೇ ನನ್ನ ಹಬ್ಬಿಗೆ ಇನ್ನೊಂದು ಮದುವೆ ಮಾಡಿಸ್ತಾ ಇದ್ದಾರೆ ಇವರು, ಸರಿನಾ? ನಾನು ಎಲ್ಲ ವಿಷಯನೂ ನಿಮ್ಗೆ ಹೇಳಿದ್ದೀನಿ. ಮದುವೆ ಆಗಿ ಇಷ್ಟು ವರ್ಷ ಆದ್ರೂ ಗಂಡನ ಜೊತೆ ಸಂಸಾರ ಮಾಡ್ಲಿಲ್ಲ ಅಂತ ಮೇಲೆ ಇವಳು ಹೆಂಗ್ ಸಾ ಹೇಳಿ? ಮದುವೆ ಆಗ ವರ್ಷದೊಳಗೆ ಸಂಸಾರ ಮಾಡ್ಲಿಲ್ಲ ಅಂದ್ರೆ ನಿಮಗೂ ಅವ್ರಿಗೂ ಸಂಬಂಧ ಇಲ್ಲ ಅಂತ ಅರ್ಥ.
ಆದ್ರೆ ಇಲ್ಲಿ ಮದುವೆ ಆಗ 5 ವರ್ಷ ಆಗಿದೆ. 5 ವಾರದಲ್ಲಿ ಡಿವೋರ್ಸ್ ಸಿಕ್ಬಿಡುತ್ತೆ. ಇಂಥವ್ರನ್ನೆಲ್ಲ ಸೊಸೆ ಅಂತ ಯಾಕೆ ಮನೆ ಒಳಗೆ ಸೇರ್ಸ್ಕೊಂಡಿದ್ದೀರಾ? ಸುಮ್ಮನೆ ಖರ್ಚು. ಯಾವ್ದಾದ್ರು ಸಾಕ್ಷಿ ಇದ್ರೆ ಕೊಡಿ. ದೊಡ್ಡ ಕೋರ್ಟ್ಗೆ ಹೋಗೋಷ್ಟೇ ಇಲ್ಲ, ಚಿಕ್ಕ ಕೋರ್ಟಲ್ಲೇ ಡಿವೋರ್ಸ್ ಸಿಕ್ಬಿಡುತ್ತೆ. ಗುಡ್ ನೈಟ್ ಗುಬ್ಬಿ. ಗಾಡ್, ನನ್ ರೂಮ್ಗೆ ಎಂಟ್ರಿ ತಗೊಂಡಿರೋದು ಅಲ್ದೆ ಹೇಳ್ದೆ ಕೇಳ್ದೆ ನನ್ ಬೆಡ್ ಮೇಲೆ ಕೂತಿದ್ದೀರಾ? ಹೇಳ್ರಿ ಮೇಲೆ ರೀ, ಬೆಡ್ ಇರೋದು ಹೇಳೋದಕ್ಕಲ್ಲ ರೀ, ಮಲ್ಗೋದಕ್ಕೆ. ಏನ್ ಬಂದಿದ್ದು? ಅಲ್ಲ, ಮದುವೆ ಆಗ 5.5 ವರ್ಷ ಆಯ್ತು. ಅಬ್ಬಿ, ನಿಮ್ಮನ್ನ ಹನಿಮೂನ್ಗೆ ಅಂತ ಸ್ವಿಟ್ಜರ್ಲ್ಯಾಂಡಿಗೆ ಕರ್ಕೊಂಡು ಹೋಗ್ತೀನಿ, ಕಾಟೇಜ್ ಮೇಲೆ ಐಸ್ ಬೀಳ್ತೀನಿ ಅಂತ ಯಾವಾಗ್ಲೂ ಹೇಳ್ತಿದ್ರಿ. ಆದ್ರೆ ನನ್ನನ್ನ ಯಾವಾಗ ಹನಿಮೂನಿಗೆ ಕರ್ಕೊಂಡು ಹೋಗೋದು, ನಮ್ಗೆ ಯಾವಾಗ ಮಗು ಆಗೋದು, ಮಾತೋಶ್ರೀ ರಂಗಮ್ಮ ಯಾವಾಗ ಮೊಮ್ಮಗನ್ ನೋಡೋದು ರೀ? ನಿಮ್ ಮದರು ಮೊಮ್ಮಗನ ಇಟ್ಕೊಂಡು ಆಟ ಆಡಿಸ್ಬೇಕು ಅನ್ನೋ ಒಂದೇ ಒಂದು ರೀಸನ್ಗೆ ಅರ್ಜೆಂಟ್ ಆಗಿ ಹನಿಮೂನ್ ಫಿಕ್ಸ್ ಮಾಡಕ್ ಆಗಲ್ಲ. ನೀವ್ ಫಿಕ್ಸ್ ಮಾಡೋದ್ ಬೇಡ ರೀ, ನಾನೇ ಫಿಕ್ಸ್ ಮಾಡ್ಬಿಡ್ತೀನಿ, ನೀವು ಬಂದ್ಬಿಡಿ. ಏನು ಇದ್ದಕ್ಕಿದ್ದ ಹಾಗೆ ಹನಿಮೂನ್ ಡ್ರೀಮು? ಹನಿಮೂನ್ ಆಗಿಲ್ಲ ಅಂದ್ರೆ ನಮ್ಮಿಬ್ರಿಗೂ ಸಂಬಂಧ ಇಲ್ಲ ಅಂತ ಆಗ್ಬಿಡುತ್ತೆ. ಸಂಬಂಧನೇ ಬೇಡ ಬಿಡ್ರಿ, ಜಗತ್ತಿನ ಕಣ್ಣಿಗೆ ಮಾತ್ರ ನಾವು ಹಸ್ಬೆಂಡ್ ಅಂಡ್ ವೈಫ್. ನಮ್ಮ ಮಾತೋಶ್ರೀ ರಂಗಮ್ಮನವರು ನನ್ಗೆ ಬೇರೆ ಮದುವೆ ಮಾಡೋ ಹೊರಟಿರೋದು. ಹಾಗೆ ಹೇಳ್ಬೇಡ್ರಿ, ಶಿವ ಅಂತ ಹನಿಮೂನಿಗೆ ಬಂದ್ಬಿಟ್ರಿ. ನೋಡಿ ಹನಿಮೂನ್ ಕನ್ಸ್ ಕಾಣೋದನ್ನ ಬಿಟ್ಬಿಡಿ. ನೀವು ಮುಂದೆ ಹೇಗೆ ಚಾಪೆ ದಿಂಬು ತಗೊಂಡ್ ಮೆಟ್ಲು ಕೆಳಗಡೆ ಮಲ್ಕೋತಿದ್ರೋ ಅದನ್ನೇ ಕಂಟಿನ್ಯೂ ಮಾಡಿ. ಕರ್ನಾಟಕದ ಮೊದಲ ಮಹಿಳಾ ಮುಖ್ಯಮಂತ್ರಿ ಆದ್ಮೇಲೆ ನೀವು ಮೆಟ್ಲು ಕೆಳಗಡೆ ಮಲ್ಗೋದ, ನೋಡ್ ಮಿಷನ್ ಬೋರ್ಡ್ ತೆಗ್ಸೋದ ಅಂತ ಯೋಚನೆ ಮಾಡ್ತೀನಿ. ಅಲ್ಲಿವರೆಗೂ ಸೈಲೆಂಟ್ ಆಗಿ ಸೈಡ್ ಅಲ್ಲಿ ಇದ್ಬಿಡಿ. ಸರಿ ಬಿಡಿ, ನಾನು ಸೈಲೆಂಟ್ ಆಗಿ ಇಲ್ಲೇ ಮಲ್ತೀನಿ, ನೀವು ಮೆಟ್ಲು ಕೆಳಗಡೆ ಮಲ್ಗಿ. ಹೇಳ್ರಿ ಮೇಲೆ ನಿಮ್ ಮದರ್ಗೇನ್ರಿ ಪೊಲೀಸ್ನವ್ರು ಗೊತ್ತಿರೋದು? ಅವ್ರ ಫಾದರ್ ನಂತ ಪೊಲೀಸ್ನವ್ರು ನನಗೆ ಗೊತ್ತು, ಗ್ರ್ಯಾಂಡ್ ಫಾದರ್ ನಂತ ಪೊಲೀಸ್ನವ್ರು ನನಗೆ ಗೊತ್ತು. ಹೇಳ್ರಿ ಮೇಲೆ ನಿಮ್ಮನ್ನ ರಂಗಮ್ಮನವರೇ, ಇಷ್ಟು ಸಾಕ್ಷಿ ಸಾಕು. ನೀವು ಯಾವ ಕೋರ್ಟ್ಗೂ ಹೋಗೋಷ್ಟಿಲ್ಲ, ನಾನೇ ಡಿವೋರ್ಸ್ ಕೊಡ್ಸ್ಬಿಡ್ತೀನಿ. ಎಂತ ತಲೆ ಕೆಟ್ಟವನಾದ್ರೂ ನ್ಯಾಯ ಕೊಡಬೇಕು. ರಂಗಮ್ಮನವರೇ, ಇನ್ನು ನೀವು ಯಾರಿಗೂ ಹೆದರೋ ಅಗತ್ಯ ಇಲ್ಲ. ಈಗಾಗಲೇ ಹೇಳ್ತಾ ಇದ್ರಲ್ಲ, ಹುಡುಗಿನ ಕರ್ಕೊಂಡು ಬನ್ನಿ, ಪೊಲೀಸ್ ಸ್ಟೇಷನ್ ಅಲ್ಲೇ ತಾಳಿ ಕಟ್ಸಿ ನಾನೇ ಮ್ಯಾರೇಜ್ ಸರ್ಟಿಫಿಕೇಟ್ ಕೊಟ್ಟು ಬಿಡ್ತೀನಿ. ಹಾಗೆ ಮಗು ಆಗಲಿಲ್ಲ ಅಂದ್ರೆ ನಾನೇ ದೇಶಾಂತರ ಹೊರಟೋಗ್ತೀನಿ. ಈ ಎವಿಡೆನ್ಸ್ ಏನಾದ್ರೂ ಕೋರ್ಟ್ ಹೋದ್ರೆ ನನ್ ಗತಿ ಏನ್ರೋ? ಅಯ್ಯೋ ಕೋರ್ಟ್ ಬಿಡಿ, ಮೀಡಿಯಾದವ್ರಿಗೇನಾದ್ರೂ ಈ ವಿಷಯ ಸಿಕ್ಕರೆ ಇಡೀ ದಿವಸ ನಿಮ್ ನ್ಯೂಸ್ ಹಾಕೊಂಡು ಬುಜ್ಜು ಬಿಡ್ತಾರೆ. ತುಂಬಾ ಸಂತೋಷನಪ್ಪ, ಅಂತೂ ನನ್ನ ಮಗಳ ಮದುವೆಗೆ ಸಹಾಯ ಮಾಡಿದ್ರಿ. ಈ ಮಗಳೇನಾ? ಹೂನಪ್ಪ, ಈ ಮಗಳಿಗೆ ಮದುವೆ ಮಾಡ್ಬೇಕಾಗಿರೋದು. ಅದು ನಮ್ಮ ಜಾಜ್ಯಕ್ಕೆ ನಿಮ್ ಮಗಳ ಮದುವೆಗೆ ಸಹಾಯ ಮಾಡ್ತೀನಿ ಅಂತ ಹೇಳಿದ್ರು. ಜಾಜಿ ಅಂದ್ರೆ ಆ ಮೈಕ್ ಹಿಡ್ಕೊಂಡು ಭಾಷಣ ಮಾಡ್ತಾರಲ್ಲ, ಜಮ್ನೇಳೆ. ಜಮ್ನೇರಳಮ್ಮ, ಜಂಬಲ್ ದಿನ್ನಿ. ಏನೋ ದೊನ್ನೇನೋ ಏನೋ ಬಿಡಪ್ಪ. ಒಂದು ಯಾಕಂದ್ರೆ ಬಗ್ಗೆ ಕುದುರುವಾಗಿ ಮಾತಾಡ್ತೀರಾ? ಹೇಗೆಪ್ಪ, ಅಮ್ಮನ ಕತೆ ಊರಿಗೆ ಗೊತ್ತು. ನಾನು ಕಾಮೇಶ್ವರಿ ಮನೆಗೆ ಹೋಗಿದ್ದೆ, ಆ ಅಮ್ಮ ಎಲ್ಲ ಊಗ್ದು ಉಪ್ಪಲ್ಲಾಗ್ತಾ ಇದ್ಲು. ಅಲ್ಲ, ಮದ್ವೆ ಆಗಿ ಇಷ್ಟು ವರ್ಷ ಆದ್ರೂ ಸಂಸಾರ ಮಾಡಕ್ ಬರಲ್ಲ ಅಂದ್ಮೇಲೆ ಅವಳನ್ನ ಹೆಂಗ್ಸ ಗೂಬೇನಾ ಅಂತ ಕೇಳ್ತಿದ್ವಿ. ಅದೆಲ್ಲ ನಿಮಗೆ ಯಾಕ್ರಿ? ನಮ್ಮ ಜಾಜ್ಯಕ್ಕೆ ನಿಮ್ ಮಗಳ ಮದ್ವೆಗೆ ಸಹಾಯ ಮಾಡ್ಬೇಕು ಅಂತಾರೆ. ಸುಮ್ಮನೆ ಮನೆಗೆ ಬನ್ರಿ. ನಾನೇ ಅಲ್ಲಿಗೆ ಬರ್ಬೇಕು? ಅಲ್ಲಿಗೆ ಬಂದ್ರೆ ಆ ಅಮ್ಮ ನನ್ನ ಕೈಗೆ 200-300 ಇಟ್ಟು ಊರ್ ಬಿಟ್ಟು ಹೋಗು ಅಂತಾಳೆ. ಅದಕ್ಕೆ ನಾನು ಅಲ್ಲಿಗೆ ಬರ್ಬೇಕಾ? ಹೆಂಗೋ ಪಾಂಡ್ರಂಗನ್ ಜೊತೆ ನನ್ನ ಮಗಳ ಮದ್ವೆ ನಿಶ್ಚಯ ಆಗೈತೆ. ನೀವೆಲ್ಲ ಮದ್ವೆಗೆ ಬಂದು ಊಟ ಮಾಡ್ಕೊಂಡು ತಪ್ಪದೆ ತಾಂಬೂಲ ತಗೊಂಡೋಗಿ. ನಾನು ಯಾವಾಗ್ಲೂ ಆಡೋದು ಒಂದೇ ಮಾತು, ನೀವು ನಮ್ ಬೀಗರ ಆಗ್ತಿದ್ದೀರಾ, ಅದಕ್ಕೆ ಹೊಸಿ ನೈಸಾಗಿ ಮಾತಾಡ್ತಿದ್ದೀನಿ. ಇಲ್ಲ ಅಂದಿದ್ರೆ ಮಕ್ ಹಂಗೆ ತಟ್ ಕಳಿಸ್ಬಿಡ್ತಿದ್ದೆ. ಬರೋದ್ ಬಂದಿದ್ದೀರಾ, ತಗೊಳ್ಳಿ 200 ರೂಪಾಯಿ ದೋಸೆ ತಿನ್ಕೊಂಡು ಹೋಗಿ. ಜಾಜ್ಯಕ್ಕೆ ಆ ಸರೋಜಮ್ಮ ಮಹಾನ್ ಗಟ್ಟಿಗಿತ್ತಿ, ಹುಷಾರಾಗಿ ಹ್ಯಾಂಡಲ್ ಮಾಡ್ಬೇಕು. ನೋಡ್ತಾ ಇರು ಅವಳನ್ನ ಹೇಗ್ ಟ್ಯಾಕಲ್ ಮಾಡ್ತೀನಿ ಅಂತ. ಏನ್ ಸರೋಜಮ್ಮ, ಕಡ್ಲೆಕಾಯಿ ತಿಂತಾ ಇದ್ಯಾ? ನಮ್ ಕತೆ ಹಂಗಿರ್ಲಿ ಬಿಡಿ. ನೀವೇನು ತಾಂಬೂಲ ಸಮೇತ ಒಳ್ಳೆ ಹೆಣ್ ಕೇಳಕ್ ಬಂದ್ಬಿಟ್ಟಿದ್ದೀರಾ? ನಿಮ್ ಮಗಳಿಗೆ ಮದುವೆ ಮಾಡ್ಸಕ್ ಬಂದಿದೀವಿ. ಮದ್ವೆನಾ? ಎಲ್ಲಿ ಮದ್ವೆ? ಯಾರ್ ಜೊತೆ? ಮದ್ವೆ ಆಗಿಲ್ಲ ಅಂತ ನಿನ್ ಬೀದಿ ಅಲಿತಾ ಇದೆ ತಾನೆ? ಭಿಕ್ಷೆ ಬೇಡ ಮದುವೆ ಮಾಡೋದು ಬೋ ಕಷ್ಟ. ಸರೋಜಮ್ಮ, ನೀನ್ ಏನು ಯೋಚನೆ ಮಾಡ್ಬೇಡ. ನಿನ್ ಮಗಳು ಮದ್ವೆ ಮಾಡ್ಸೋ ಜವಾಬ್ದಾರಿ ನಂದು. ನಿಮ್ ಮನೆಗೆ ಹೋಗೋಣ. ನಿಮ್ ಮನೆಗೆ ಹೋಗಿ ಮದುವೆ ವಿಷಯ ಮಾತಾಡೋಣ. ಅಯ್ಯೋ, ನನಗೆಲ್ಲೈತೆ ಮನೆ. ಮೊನ್ನೆ ಜೋರಾಗಿ ಗುಡುಗು ಸಿಡ್ಲೆಲ್ಲ ಬಂದು ಮಳೆ ಬಿತ್ತಲ್ಲ, ಅವಾಗ ನಮ್ಮ ಮನೆ ಬೀಳೋಯ್ತು. ಸರ್ಕಾರದಿಂದ ಪರಿಹಾರ ಕೇಳಬೇಕಿತ್ತು. ಅಯ್ಯ, ಮನೆ ಕಟ್ಟಕ್ ಸರ್ಕಾರದಿಂದ ಒಪ್ಪಿಗೆನೆ ತಗೊಂಡಿಲ್ಲ ಅಂದ್ಮೇಲೆ ಪರಿಹಾರ ಅದ್ ಯಾ ನನ್ ಮಗ ಕೊಟ್ಟಾನು? ನಮ್ಮ ಮನೆಗೆ ಹೋಗೋಣ. ಬೇಡ ಕಣವ,
ಇವತ್ತು ರಾತ್ರಿ ಕಳೆಕಾಯಿ ತಿನ್ಕೊಂಡು ಇಲ್ಲೇ ಕಳೆದು ಬಿಡ್ತೀವಿ. ನನ್ನ ಮಗಳ ಜೀವನದಲ್ಲಿ ಅದು ಯಾವಾಗ ಒಳ್ಳೆ ಕಾಲ ಬರ್ತದೋ ಏನೋ. ಸರೋಜಮ್ಮ, ನಿಮ್ಮ ಮಗಳ ಮದುವೆ ಮಾಡೋ ಜವಾಬ್ದಾರಿನ ನಮ್ಮ ಜಾಜತ್ಗೆ ತಗೊಂಡಿದ್ದಾರೆ. ಗಂಡು ಅಂತಿಂತ ಗಂಡಲ್ಲ, ಗಲಿಗಲಿ ವಂಶ. ಜಾಜತ್ಗೆ ಇಟ್ ಇಸ್ ನಾಟ್ ಗಲಿಗಲಿ, ಇಟ್ ಇಸ್ ಗಂಡು ಗಲಿ. ಹುಡುಗ ಪಾಂಡ್ರಂಗ ಗಲಿಗಲಿನಾ? ಸರೋಜಮ್ಮ, ಹೌದು ನನ್ನ ಹಬಿ. ಇವನು ಪದ್ದು, ಇವನ್ಗಿನ್ನೂ ಮದ್ವೆ ಆಗಿಲ್ಲ, ಬ್ಯಾಚುಲರ್. ನೀನ್ ಯಾಕೆ ನಿನ್ ಮಗಳನ್ನ ಇವನಿಗೆ ಕೊಟ್ಟು ಮದ್ವೆ ಮಾಡ್ಬಾರ್ದು? ಈ ಮುದ್ಕನ್ ಜೊತೆ ನನ್ ಮದ್ವೆನಾ? ಇನ್ನು 48 ಅಷ್ಟೇ. ಇನ್ನೆರಡರ ನೋಡಿದ್ರೆ ಅರ್ಧ ಸೆಂಚುರಿ ಹೊಡಿತ್ಯಾ. ಇವತ್ತು ನಾಳೆನೂ ನೆಗದ್ ಬೀಳ್ತೀಯ. ನಿನಗೆ 18 ವರ್ಷದ ಹುಡುಗಿನೇ ಬೇಕಾ? ಅಜ್ಜ ಮೊಮ್ಮಗಳ ಸಂಬಂಧ ಚೆನ್ನಾಗಿರಲ್ಲ. ಹೋಗಿಲ್ಲಿಂದ. ನಡಿ ನಾವೇ ಹೋಗೋಣ. ವಿಷ್ಣು ಶಶವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವ ವಿಘ್ನೋಪಶಾಂತಯೇ. ಇದು ಅತ್ತೆ, ಈ ಮನೇಲಿ ಮದ್ವೆ ನಡೆಯೋದು ಖಂಡಿತ. ನೀನು ಒಪ್ಕೊಂಡ್ಬಿಟ್ಯಾ? ಸರೋಜಮ್ಮಂಗ್ ಸಹಾಯ ಮಾಡೋಕೆ ನೀವೇ ಮುಂದೆ ಬಂದಿರುವಾಗ ನಾನೇ ಅಡ್ಡ ಬರ್ಲಿ ಅತ್ತೆ. ಅದಕ್ಕೆ ನಾನು ಒಪ್ಕೊಂಡಿದ್ದೀನಿ. ಏನಾದ್ರು ಮಾಹಿತಿ ಇನ್ನು ಅಲ್ಲೇ ನಿಂತಿದ್ಯಾ? ಬಾ ಕೂತ್ಕೋ. ಮದ್ವೆ ಗಂಡನ ಕರ್ಕೊಂಡ್ ಬಾರೋ. ಅಯ್ಯೋ, ಯಾರಮ್ಮ ಇವನು? ಇವನು ನಂಗೆ ಪರಿಚಯ ಇರೋನೆ. ಬಡವನೆ. ನಾನೇ ಒಂದು ಒಳ್ಳೆ ಕಡೆ ಕೆಲಸ ಕೊಡ್ಸ್ತೀನಿ, ಬಾಡಿಗೆ ಮನೇನೂ ಕೊಡ್ಸ್ತೀನಿ. ಅಷ್ಟು ಸಾಲದು ಅಂತ ಈ 1 ಲಕ್ಷ ರೂಪಾಯಿನೂ ಅವನ್ಗೆ ಕೊಡ್ತಾ ಇದ್ದೀನಿ. ತಗೊಳ್ಳಿ. ವಿಟ್ಲ, ಇನ್ಯಾಕೋ ತಡ, ಶುರು ಹಚ್ಕೋ. ಗೆದ್ದೇಲಿ ದೊಡ್ಡವ್ರ ಆಶೀರ್ವಾದ ತಗೊಳ್ಳಿ. ಇನ್ನೇನ್ ತಡ, ಹನಿಮೂನ್ಗೆ ಹೊರಡ್ತಾ ಇದೆ. ಅಮ್ಮ, ನಿಮ್ಮಿಂದ ನಂಗೆ ತುಂಬಾ ಉಪಕಾರ ಆಯ್ತು. ನಾನೇನು ಬರ್ತೀನಿ. ಈ ಹುಡುಗನ್ ಎಲ್ಲಮ್ಮ ಸೆಟ್ ಮಾಡಿದೆ? ಮತ್ತೇನತ್ತೆ, ಆ ಮಾತಿನ ನನ್ನ ಹಬಿಗ್ ಕೊಟ್ಟು ಮದ್ವೆ ಮಾಡಿಸ್ಬೇಕು ಅಂತ ನೀವು ಪ್ಲಾನ್ ಮಾಡಿದ್ದನ್ನ ಹೇಗಾದ್ರೂ ಮಾಡಿ ತಪ್ಪಿಸ್ಬೇಕು ಅಂತಾನೆ ಈ ಹುಡುಗನ ಸೆಟ್ ಮಾಡಿದ್ದು. ನಮಗೆ ಬೇಕಾದ್ದು ಇದೆ. ಏನ್ ಹೇಳ್ತಾ ಅತ್ತೆ ನೀವು? ಸಾಮೂಹಿಕ ಮದುವೆ ಅನ್ನೋ ಹೆಸರಿನಲ್ಲಿ ಕಂಡವಳು ಮದುವೆ ಮಾಡಿಸ್ತಿದ್ಯಲ್ಲ, ಪಾಪ ಇವಳು ಬಂದು ಬೇಡ್ಕೊಂಡ್ಲು, ಭಿಕ್ಷುಕಳು ಅಂತ ಬೈದು ಕಳಿಸ್ಬಿಟ್ಟಿಯಲ್ಲ. ನಿನಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು, ನಿನ್ನ ಕೈಯಿಂದಲೇ ಆ ಹುಡುಗಿ ಮದುವೆ ಮಾಡಿಸ್ಬೇಕು ಅಂತ